9 ಗಂಟೆಯ ಮೊದಲ ಪ್ರಮುಖ ಸುದ್ದಿ ಅದು ಬಿಜೆಪಿ ಪಾಳೆಯದ ಸುದ್ದಿ. ಕರ್ನಾಟಕದ ಮಹಾಭಾರತ ಯುದ್ಧಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದೆ. ಇಂದು ಇಡೀ ದಿನ ಬಿಜೆಪಿ ಚಾಣಕ್ಯನ ಚುನಾವಣಾ ತಂತ್ರ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಮಿತ್ ಶಾ. ಡಿಕೆ ಸಹೋದರರ ಕೋಟೆಯಿಂದಲೇ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇವತ್ತು ಸಾಲು ಸಾಲು ಸಭೆ ಇರುತ್ತೆ, ಅದ್ದೂರಿ ಸಮಾವೇಶವೂ ಕೂಡ ಇದೆ. ಇನ್ನು ಸಂಜೆ ರೋಡ್ ಶೋ ಅನ್ನ ನಡೆಸ್ತಾರೆ ಅಮಿತ್ ಶಾ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇದೆ. ಸಾಲು ಸಾಲು ಸಭೆ ನಡೆಸ್ತಾರೆ, ಸಮಾವೇಶ ಇದೆ, ಇದರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಇದೇ ಮೊದಲ ಬಾರಿಗೆ ಮೈತ್ರಿಯಾದ ಬಳಿಕ ರಾಜ್ಯದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರುತ್ತೆ. ಕಳೆದ ವಾರ ಅಷ್ಟೇ ರಾಜ್ಯ ಬಿಜೆಪಿ ಜೆಡಿಎಸ್ ನಾಯಕರ ಸಮನ್ವಯ ಸಭೆ ನಡೆಯಿತು. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಕರ್ನಾಟಕದ ಮಹಾಭಾರತ ಯುದ್ಧಕ್ಕೆ ಈಗ ಅಮಿತ್ ಶಾ ಅವರ ಅಧಿಕೃತ ಎಂಟ್ರಿ ಆಗಿದೆ. ಇಡೀ ದಿನ ಬಿಜೆಪಿ ಚಾಣಕ್ಯನ ಚುನಾವಣಾ ತಂತ್ರ ಇರುತ್ತೆ. ಇನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ಕೂಡ ಆಯೋಜನೆಯಾಗಿದೆ. ಬೆಂಗಳೂರು ಚಿಕ್ಕಬಳ್ಳಾಪುರ ಬೂತ್ ಮಟ್ಟದ ನಾಯಕರು ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಕೋರ್ ಕಮಿಟಿ ಸಭೆ ಕೂಡ ಇದೆ. ಸಂಜೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ 1.5 ಕಿಲೋಮೀಟರ್ ಬೃಹತ್ ರೋಡ್ ಶೋ ಇದೆ. ಅಮಿತ್ ಶಾ ಎಂಟ್ರಿಯಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಬೂಸ್ಟರ್ ಡೋಸ್ ಸಿಕ್ಕದಂತಾಗಿದೆ. ಅಮಿತ್ ಶಾ ಇವತ್ತು ರಾಜ್ಯದಲ್ಲಿ ಚುನಾವಣಾ ತಂತ್ರಗಾರಿಕೆಯನ್ನು ಹೇಳಿದ್ದಾರೆ. ಮೈತ್ರಿಯಾದ ಮೇಲೆ ಅಮಿತ್ ಶಾ ಜೊತೆಗೆ ರಾಜ್ಯದಲ್ಲೇ ನಡೆಯಲಿರುವಂತಹ ಒಂದು ಮೀಟಿಂಗ್ ಕೂಡ ಇವತ್ತೇ ಇರುವಂತದ್ದು. ಸಾಲು ಸಾಲು ಸಭೆ ಇದೆ, ಅದ್ದೂರಿ ಸಮಾವೇಶ ಇದೆ, ಸಂಜೆ ರೋಡ್ ಶೋ ಕೂಡ ಇದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದ ಬೂತ್ ನಾಯಕರು ಅರಮನೆ ಮೈದಾನ ನಡೆಯುವಂತಹ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 3ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆ ಕೂಡ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಆರಂಭ ಆಗುವಂತಹ ಸಾಲು ಸಾಲು ಸಭೆಗಳು ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಯಾವ ರೀತಿಯಲ್ಲಿ ಅಬ್ಬರ ಇರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಬಿಜೆಪಿ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ರಾಜ್ಯದಲ್ಲಿದ್ದಾರೆ. ಇವತ್ತು ಅವರ ಅಬ್ಬರ ಅದ್ಧೂರಿಯಾದಂತಹ ಸಮಾವೇಶಗಳು, ಪ್ರಚಾರ ಇದೆಲ್ಲವೂ ಕೂಡ ಭರ್ಜರಿಯಾಗಿರುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರಕ್ಕೆ ಮುಂದಾಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಡಿಕೆ ಬ್ರದರ್ಸ್ಗೆ ಆರಂಭದಲ್ಲೇ ಟಕ್ಕರ್ ಕೊಡುವಂತಹ ಒಂದು ಪ್ರಯತ್ನನ ಅಂತ. ಪ್ರತಿಮಾ, ನಿನ್ನೆ ರಾತ್ರಿ 2 ಗಂಟೆಗೆ ಅಮಿತ್ ಶಾ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆಯಲಾಗಿದೆ. ಮೈತ್ರಿಯಾದ ಬಳಿಕ ಅಮಿತ್ ಶಾ ಅವರು BJP ಮತ್ತು JDSನ ಪ್ರಮುಖ ನಾಯಕರುಗಳ ಜೊತೆ ಸಮಾಲೋಚನೆ ಮಾಡ್ತಿರುವಂಥ ಮೊದಲ ಸಭೆ ಇದಾಗಿದೆ. ಈ ಸಭೆ ಆರಂಭ ಆಗುವ ಪೂರ್ವದಲ್ಲಿ ಬಹಳ ದಿನಗಳಿಂದ ಬೇಸರ ಮಾಡಿಕೊಂಡಿದ್ದಂಥ DV ಸದಾನಂದ ಗೌಡರು ಪಾರ್ಟಿಯನ್ನು ಬಿಟ್ಟೇ ಬಿಡ್ತಾರೆ ಎನ್ನುವಂಥ ಒಂದು ಹಂತಕ್ಕೆ ಹೋಗಿದ್ದಂಥ ಸದಾನಂದ ಗೌಡರನ್ನು ಕರೆದು ಮಾತನಾಡಿಸುವಂಥ ಪ್ರಯತ್ನವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಈಗಷ್ಟೇ ಬಂದಿದ್ದಾರೆ. ಅವ್ರ ಜೊತೆ 1-to-1 ಚರ್ಚೆಯನ್ನು ಕೂಡ ಆರಂಭಿಸಿದ್ದಾರೆ. ಇನ್ನು ಆ ಸಭೆಯ ಬಳಿಕ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾರೆ. BS ಯಡಿಯೂರಪ್ಪನವರು ಇರಬಹುದು, ಹಾಗೆಯೇ ಕುಮಾರಸ್ವಾಮಿ ಸೇರಿದಂತೆ BJPಯ ಕೋರ್ ಕಮಿಟಿಯ ಹಿರಿಯ ಸದಸ್ಯರು ಮತ್ತು JDSನ ಕೋರ್ ಕಮಿಟಿಯ ಹಿರಿಯ ಸದಸ್ಯರು ಅಮಿತ್ ಶಾ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಆ ಸಮನ್ವಯತೆಯ ಸಭೆ ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ, ಕಳೆದ ಚುನಾವಣೆಯ ಘೋಷಣೆ ಬಳಿಕ, ಟಿಕೆಟ್ ಘೋಷಣೆಯ ಬಳಿಕ ಈ 2 ಪಾರ್ಟಿಯಲ್ಲಿಯೂ ಕೂಡ ಹೊಂದಾಣಿಕೆಯ ಕೊರತೆ ಅಲ್ಲಲ್ಲಿ ಕಂಡು ಬರ್ತಾ ಇದ್ವು. ಹಾಸನದಲ್ಲಿ ಪ್ರೀತಮ್ ಗೌಡರು ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸೋದಕ್ಕೆ, ಅವರಿಗೆ ಸಹಕಾರವನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಪಾರ್ಟಿಯ ನಾಯಕರುಗಳೇ ಆದಂಥ SR ವಿಶ್ವನಾಥ್ ಇರಬಹುದು, ಸುಧಾಕರ್ ಇರಬಹುದು, ಅವರಲ್ಲಿ ಹೊಂದಾಣಿಕೆಗಳಿರಲಿಲ್ಲ. ಹಾಗೆಯೇ ನೀವು ತುಮಕೂರಿಗೆ ಬಂದಾಗ ಸೋಮಣ್ಣ ಇರಬಹುದು, ಅದೇ ರೀತಿ ಮಾಧುಸ್ವಾಮಿ ಅವರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನು ಈ ಬಾರಿ ಟಿಕೆಟನ್ನು ಕೊಡಲಾಯಿತು. ಆರಂಭದಲ್ಲಿ ಒಂದಿಷ್ಟು ಗೊಂದಲಗಳಾದವು, ಗೋ ಬ್ಯಾಕ್ ಎನ್ನುವಂಥ ಸ್ಲೋಗನ್ಗಳು ಕೂಡ ಕೇಳಿ ಬಂದವು. ಹೀಗಾಗಿ BJPಯಲ್ಲಿ JDS ಜೊತೆಗಿನ ಮೈತ್ರಿ ಮತ್ತು ಸಮನ್ವಯದ ಕೊರತೆಯ ಜೊತೆಗೆ ಪಾರ್ಟಿಯಲ್ಲೇ ಇರುವಂಥ ಟಿಕೆಟ್ ವಂಚಿತರಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿ ಪಾರ್ಟಿಯಲ್ಲಿ ಇರುವಂಥ ಅಸಮಾಧಾನವನ್ನು ಸಮಾಧಾನ ಮಾಡುವಂಥ ಮತ್ತು JDSಗೆ ಎಲ್ಲೆಲ್ಲಿ ಆಂತರಿಕವಾಗಿ BJPಯ ಕೆಲ ನಾಯಕರುಗಳು ಸಪೋರ್ಟನ್ನು ಮಾಡ್ತಾ ಇಲ್ಲ, ಬೆಂಬಲವನ್ನು ಕೊಡ್ತಾ ಇಲ್ಲ, ಅಲ್ಲಿ ಅವರನ್ನು ಕರೆದು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಶಾಂಗ್ರಿಲಾ ಹೋಟೆಲದಲ್ಲಿ ವಿಜಯೇಂದ್ರ ಅವರು
ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ಸೇರಿದಂತೆ JDSನ ಪ್ರಮುಖ ನಾಯಕರೆಲ್ಲರೂ ಕುಳಿತುಕೊಂಡು ಹಾಸನದಲ್ಲಾಗಿರುವಂಥ ಬಿಕ್ಕಟ್ಟನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಅಮಿತ್ ಶಾ ಅವರು ಬರುವ ಪೂರ್ವದಲ್ಲಿಯೇ ಹಾಸನದಲ್ಲಾದಂಥ ಬಂಡಾಯವನ್ನು, ಹಾಸನದಲ್ಲಾದಂಥ ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳು ಸಭೆಯನ್ನು ಮಾಡಿದರು. ನಿನ್ನೆಯ ಸಭೆಯಲ್ಲಿ ಪ್ರೀತಮ್ ಗೌಡ ಅವರಿಗೆ ಖಡಕ್ಕಾದ ಸೂಚನೆಯನ್ನು ಕೊಡಲಾಗಿದೆ. ಪಾರ್ಟಿ ಪರವಾಗಿ ಕೆಲಸವನ್ನು ಮಾಡಬೇಕು ಹೇಳುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಇವತ್ತು ಮತ್ತೊಮ್ಮೆ ಆ ಕ್ಷೇತ್ರದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾರೆ. ಇದಾದ ಬಳಿಕ 12 ಗಂಟೆಗೆ ಮತ್ತೆ ಒಂದು ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಇರಬಹುದು, ಬೆಂಗಳೂರು ಉತ್ತರ ಇರಬಹುದು, ಬೆಂಗಳೂರು ದಕ್ಷಿಣ ಸೇರಿದಂತೆ ಶಕ್ತಿ ಕೇಂದ್ರದ ಪ್ರಮುಖ ಬೂತ್ ಸಮಾವೇಶವನ್ನು ಅರಮನೆ ಮೈದಾನದಲ್ಲಿ ಅಮಿತ್ ಶಾ ಅವರು ನಡೆಸ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಬಳ್ಳಾಪುರ ಇರಬಹುದು, ಹಾಸನ ಇರಬಹುದು, ಅದೇ ರೀತಿ ತುಮಕೂರು ಸೇರಿದಂತೆ 3-4 ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಆ ಸಭೆಯನ್ನು ಯಾಕೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆ ಸಭೆ ಮುಕ್ತಾಯದ ಬಳಿಕ ಸಂಜೆ 5 ಗಂಟೆಗೆ 5:30ಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಮಾಡ್ತಾರೆ. ಈ ಚನ್ನಪಟ್ಟಣದ ರೋಡ್ ಶೋ ಬಹಳ ಮಹತ್ವದ್ದು ಅಂತ ಅನಿಸುತ್ತೆ. ಯಾಕೆಂದರೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನು ಮಾಡಿದ್ದಾರೆ. ಏನು ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಟ್ಯಾಕ್ಸ್ ವಿಚಾರವಾಗಿ DK ಸುರೇಶ್ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ನಡ್ಕೊಂಡ್ರೆ ನಾವು ದಕ್ಷಿಣ ಭಾರತದ ಪ್ರತ್ಯೇಕ ದೇಶವನ್ನು ಕೇಳಬೇಕಾಗತ್ತೆ ಅನ್ನುವಂಥದ್ದು. ಹೀಗಾಗಿ ಅದೇ ಸ್ಲೋಗನನ್ನು ಇಟ್ಟುಕೊಂಡು ಇವತ್ತು ಅಮಿತ್ ಶಾ ಅವರು ಸಭೆಯನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. BJP ಭಾರತ ಜೋಡೋ ಎನ್ನುವಂಥ ಅಭಿಯಾನವನ್ನು ಅಥವಾ ಆ ಒಂದು ಇಂಗಿತವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಕಾಂಗ್ರೆಸ್ ಭಾರತ್ ಚೋಡೋ ಎನ್ನುವಂಥ ಒಂದು ಮನಸ್ಥಿತಿಯಲ್ಲಿದೆ ಅನ್ನುವಂಥ ಮಾತುಗಳನ್ನು ಅಮಿತ್ ಶಾ ಅವರು ಇವತ್ತಿನ ರ್ಯಾಲಿಯಲ್ಲಿ ಹೇಳ್ತಾರೆ. ಪ್ರಮುಖವಾಗಿ ಇದೇ ಮಾತುಗಳನ್ನು ಬಹಳ ರಾಜಕೀಯವಾಗಿ ಚರ್ಚೆಗಳಾಗಿದ್ವು. DK ಸುರೇಶ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಗ್ರಾಸವಾಗಿದ್ವು. ಇವತ್ತು ಅಮಿತ್ ಶಾ ಅವರು ಆ ವಿಚಾರದ ಬಗ್ಗೆ ಮಾತನಾಡೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ವತಃ ಸುನೀಲ್ ಕುಮಾರ್ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ, ಇದೇ ವಿಚಾರ ಇಟ್ಟುಕೊಂಡು ನಾವು ಸಮಾವೇಶವನ್ನು ರ್ಯಾಲಿಯನ್ನು ಮಾಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ತರುವಂಥ ಮತ್ತು ಅವರು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಜನರಿಗೆ ಮತ್ತೆ ನೆನಪು ಮಾಡಿ ಇವು ಕಾಂಗ್ರೆಸ್ಸಿನ ನಾಯಕರುಗಳ ಮನಸ್ಥಿತಿ ಹೀಗಿದೆ ಅನ್ನೋದನ್ನು ಚುನಾವಣೆಗೆ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಆರೋಗ್ಯ ಕ್ಷೇತ್ರದಿಂದ ಬಂದು ರಾಜಕಾರಣದಲ್ಲಿ ಈಗ ಟಿಕೆಟನ್ನು ಪಡೆದುಕೊಂಡು ಸ್ವತಃ DK ಶಿವಕುಮಾರ್ ಅವರು DCM ಆಗಿದ್ದಾರೆ. ಆ DCM ಆಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಅವರ ಸಹೋದರನ ಎದುರಿಸುವಾಗ ಮಾಡಬೇಕಾದ ಸ್ಟ್ರಾಟರ್ಜಿಗಳೇನು, ಅಲ್ಲಿ ಯಾವೆಲ್ಲ ವಿಚಾರಗಳು ಕಾರ್ಯರೂಪಕ್ಕೆ ತಂದರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅವರು ಆ ಸ್ಟ್ರಾಟರ್ಜಿಯನ್ನು ಮಾಡ್ತಾರೆ. ಮತ್ತು ಅಲ್ಲಿ ಮಾಡುವಂಥ ರೋಡ್ ಶೋ ಪಕ್ಕದ ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡುವಂಥ ರೋಡ್ ಶೋ ಮಂಡ್ಯ ಇರ್ಬೋದು, ಅದೇ ರೀತಿ ಹಾಸನ ಇರ್ಬೋದು, ಎಲ್ಲ ಭಾಗ ತುಮಕೂರು ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಒಂದು ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದು ಯೋಚನೆ. ಜೊತೆಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರನ್ನ ರಾಜ್ಯದಲ್ಲಿ ಕಟ್ಟಿ ಹಾಕುವಂತಹ ಉದ್ದೇಶದಿಂದಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಹಾಗೂ JDS ಮೈತ್ರಿ ಮಾಡಿಕೊಂಡಂಥದ್ದು. ಸೊ ಇವತ್ತು DK ಬ್ರದರ್ಸ್ ಕ್ಷೇತ್ರದಿಂದಲೇ ಅಮಿತ್ ಶಾ ಅವರು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಇದು ಒಂದು ರೀತಿ ಪಕ್ಷದ ಕಾರ್ಯಕರ್ತರು ನಾಯಕರಿಗೆ ನಿಜಕ್ಕೂ ಕೂಡ ಬೂಸ್ಟ್ ನೀಡುತ್ತಲ್ಲ. DK ಶಿವಕುಮಾರ್ ಇರಬಹುದು ಮತ್ತು DK ಸುರೇಶ್ ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ಕೆಲಸಕ್ಕೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ DK ಸುರೇಶ್ ಅವರು DK ಶಿವಕುಮಾರ್ ಅವರಿಗೆ ಯಾವತ್ತು ಬೆನ್ನೆಲುಬಾಗಿ ನಿಂತ್ಕೊಂಡವರು. ಪೂರ್ತಿ ಚುನಾವಣೆಯನ್ನು DK ಶಿವಕುಮಾರ್ ಅವರ ಚುನಾವಣೆಗಳನ್ನು DK ಸುರೇಶ್ ಅವರು ಮಾಡ್ತಾರೆ. ಹೀಗಾಗಿ DK ಸುರೇಶ್ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಲೋಕಸಭಾ ಒಂದು ಚುನಾವಣೆಯಲ್ಲಿ ಅವರು ಆ ಕಡೆ ಈ ಕಡೆ ಕ್ಷೇತ್ರ ಕಡೆಗೆ ಹೆಚ್ಚಿನ ಗಮನ ಕೊಡದಂತೆ ಕಟ್ಟಿ ಹಾಕಿದರೆ ಬಹುಶಃ ನಮ್ಮ ಅರ್ಧ ಕೆಲಸ ಸಕ್ಸಸ್ ಆಗುತ್ತೆ ಅನ್ನುವಂಥ ಯೋಚನೆ ಹೇಳಿ BJP ಈ ಒಂದು ಕಾರ್ಯಕ್ಕೆ, ಈ ಒಂದು ರೋಡ್ ಶೋಗೆ ಮುಂದಾಗಿದೆ ಅಂತ ಅನ್ಸುತ್ತೆ. ಎಸ್ ರವಿ, ಅಂದ್ರೆ ಈಗ ನಾವು ಗಮನಿಸ್ತಾ ಹೋದ್ರೆ ಅಮಿತ್ ಶಾ ಅವರ ಆಗಮನ ಸಹಜವಾಗಿ ಒಂದು ದೊಡ್ಡ ಬಲವನ್ನ ತಂದು ಕೊಡುತ್ತೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಆಗ್ಲಿ ಅಥವಾ ಅಭ್ಯರ್ಥಿಗಳಲ್ಲಾಗ್ಲಿ. ಆದ್ರೆ ಆರಂಭವೇ ಹಳೆ ಮೈಸೂರು ಭಾಗ, ಅದರಲ್ಲೂ ಕೂಡ DK ಬ್ರದರ್ಸ್ ಇರುವಂತಹ ಒಂದು ಜಾಗ. ಇದು ಪ್ರಮುಖವಾಗಿ ಆ ರಾಜಕೀಯದಿಂದ ಹೊರತಾಗಿದ್ದಂತಹ ಆರೋಗ್ಯ ಕ್ಷೇತ್ರದಲ್ಲಿರುವ ಮಂಜುನಾಥ್ ಅವರ ಪಾಲಿಗೆ ಎಷ್ಟು ದೊಡ್ಡದಾದಂತಹ ಶಕ್ತಿ ತುಂಬುತ್ತೆ ಅನ್ನೋದು ಈಗ ಪ್ರಶ್ನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ DK ಶಿವಕುಮಾರ್ ಮತ್ತು DK ಸುರೇಶ್ ಆರಂಭದಿಂದಲೂ ಕೂಡ ರಾಜಕಾರಣದಿಂದ ಬಂದವರು. DK ಶಿವಕುಮಾರ್ ಅಂತೂ 7 ಬಾರಿ ಗೆದ್ದು DCM ಆಗಿ ಬಹಳ ಕರ್ನಾಟಕದ ಮಟ್ಟಿಗೆ ಬಹುದೊಡ್ಡ ಲೀಡರ್ ಅಂತ ಗುರುತಿಸಿಕೊಂಡವರು. KPCC ಅಧ್ಯಕ್ಷರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಎದುರುಗಡೆ ಆರೋಗ್ಯ ಕ್ಷೇತ್ರದಿಂದ ಬಂದಂಥ ಡಾಕ್ಟರ್ ಮಂಜುನಾಥ್ ಅವರು ಹೇಗೆ ರಾಜಕೀಯವಾಗಿ ಅವ್ರನ್ನ ಎದುರಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ.
ಸಹಜವಾಗಿ ದೇವೇಗೌಡರ ಅಳಿಯ ಎನ್ನುವಂಥದ್ದು ಸರಿ, ಕುಮಾರಸ್ವಾಮಿ ಅವರ ಭಾವ ಎನ್ನುವಂಥದ್ದು ನಿಜ. ಆದರೆ ರಾಜಕೀಯವಾಗಿ ಸ್ವತಃ ಅವರೇ ಸ್ಪರ್ಧೆಗೆ ಬಂದಾಗ ಅಲ್ಲೇ ಆಗುವಂಥ ರಾಜಕೀಯ ಚಿತ್ರಣಗಳು, ಅವರು ಕೊಡುವಂಥ ಸ್ಟೇಟ್ಮೆಂಟ್ಗಳು, ಇದೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೇಳೋದನ್ನು ನೋಡಬೇಕಾಗಿದೆ. ಯಾಕೆಂದರೆ ಅವರು ಆರಂಭದಲ್ಲೇ ಹೇಳಿಬಿಟ್ರು, ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವ್ರು ಯಾರೇ ನನಗೆ ಮಾತುಗಳ ಮೂಲಕ ಚುಚ್ಚುವಂಥ ಅಥವಾ ಪ್ರಶ್ನೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದರೆ ನಾನು ಅದು ಯಾವುದಕ್ಕೂ ಉತ್ತರವನ್ನು ಕೊಡೋದಿಲ್ಲ. ನಾನು ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಜನರ ಸೇವೆಗಾಗಿ, ಅದು ಮುಂದುವರಿದ ಭಾಗ. ಆರೋಗ್ಯ ಕ್ಷೇತ್ರದ ರಾಜಕೀಯಕ್ಕೆ ಬಂದು ಇಲ್ಲಿ ಬಹಳ ವಿಸ್ತಾರವಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ ಅನ್ನುವ ನಿಟ್ಟಿನಲ್ಲಿ ಬಂದಿದ್ದೇನೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆ ಇರ್ಬೋದು, ಅವರು ಜನರಿಗಾಗಿ ಮಾಡಿದಂಥ ಅನೇಕ ಕಾರ್ಯಗಳಿರ್ಬೋದು, ಅದು ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗತ್ತಾ? ಅದು ಅದನ್ನು ನೆನೆಸ್ಕೊಂಡು ಜನ ಮತವನ್ನು ಕೊಡ್ತಾರಾ? ಅಥವಾ ಡಿ ಕೆ ಶಿವಕುಮಾರ್ ನಮ್ಮ DCM ಆಗಿದ್ದಾರೆ, ಅವರ ಸಹೋದರ ನಿಂತ್ಕೊಂಡಿದ್ದಾರೆ, ಅವರನ್ನು ಸೋಲಿಸೋದಕ್ಕೆ ಬಿಡಬಾರ್ದು ಅನ್ನುವಂಥ ಯೋಚನೆಯನ್ನು ಬೆಂಗಳೂರು ಗ್ರಾಮಾಂತರ ಜನ ಮಾಡ್ತಾರಾ? ಇದಿರುವಂಥ ಪ್ರಶ್ನೆ. ಇದು ಒಂದು ಕಡೆ ರಾಜಕಾರಣ, ಇನ್ನೊಂದು ಕಡೆ ಆರೋಗ್ಯ ಕ್ಷೇತ್ರದಿಂದ ಬಂದು ಜನರಿಗೆ ಹತ್ತಿರವಾಗಿ ಅವರಿಗೆ ಸಹಾಯವನ್ನು ಮಾಡಿ ಅದು ಮತವಾಗಿ ಕನ್ವರ್ಟ್ ಆದರೆ ಬಹುಶಃ ಈ ಒಂದು ಚುನಾವಣೆ ಸಾಕಷ್ಟು ತುತ್ತ ತುದಿಗೆ ಮತ್ತು ಸಾಕಷ್ಟು ಸ್ಪರ್ಧೆಯನ್ನು ಓಡೋದಕ್ಕೆ ಕಾರಣ ಆಗಬಹುದು. ಆ ವೇದಿಕೆ ಈಗ ನಿರ್ಮಾಣ ಆಗಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.